ಹಲೋ, ಎಲ್ರಿಗೂ ಸ್ವಾಗತ. ಇವತ್ತು ಸುಪ್ರೀಂ ಕೋರ್ಟಲ್ಲಿ 3 ಇಯರ್ ಮ್ಯಾಂಡೇಟರಿ ಪ್ರಾಕ್ಟೀಸ್ ರೂಲ್ನ ಒಂದು ಹಿಯರಿಂಗ್ ಏನಿತ್ತು. ಆಲ್ಮೋಸ್ಟ್ ಒಂದೂವರೆ ಗಂಟೆನ ಹಿಯರಿಂಗ್ ಆ್ಯಂಡ್ ಇವತ್ತು ಜಡ್ಜ್ಮೆಂಟ್ ಬರಲಿಲ್ಲ. ಫೈನಲ್ ವರ್ಡಿಕ್ಟ್ಗೆ 28th ಮಾರ್ಚ್ಗೆ ಅಂತ ಹೇಳಿ ಡೇಟ್ ಫೈನಲೈಸ್ ಆಗಿದೆ. ಸೊ 28th ಮಾರ್ಚ್ಗೆ ಫೈನಲ್ ವರ್ಡಿಕ್ಟ್ ಬರುತ್ತೆ ಅನ್ನೋದನ್ನು ಇವತ್ತು CJI ಅವರು ಹೇಳಿದ್ದಾರೆ. ಆಲ್ಸೋ CJI ಅವರು ಎಂಫಸೈಸ್ ಮಾಡ್ತಾರೆ ದಟ್ 3 ಇಯರ್ ಪ್ರಾಕ್ಟೀಸ್ ರೂಲ್ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಹ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಈ ಒಂದು ಕಂಪ್ಲೀಟ್ ವಿಡಿಯೋ ಅಲ್ಲಿ ದ್ಯಾಟ್ ಸಜೆಷನ್ಸ್ ಕೇಳಿದ್ರು ಯೂನಿವರ್ಸಿಟೀಸ್ ಆ್ಯಂಡ್ ಹೈಕೋರ್ಟ್ಸಿಗೆ ದ್ಯಾಟ್ ನಿಮ್ಮ ಸಜೆಷನ್ಸ್ ಹೇಳಿ 3 ಇಯರ್ ಪ್ರಾಕ್ಟೀಸ್ ಇರಬೇಕಾ ಇರಬಾರ್ದಾ ಅನ್ನೋದ್ರ ರಿಲೇಟೆಡ್. ಆ್ಯಂಡ್ ಆ ಸಜೆಷನ್ ವೇರಿಯಸ್ ಹೈಕೋರ್ಟ್ಸ್ದು ಹಾಗೆ ಯೂನಿವರ್ಸಿಟೀಸ್ ಆ್ಯಂಡ್ ಅಡ್ವೊಕೇಟ್ಸ್ನ ಕೇಳಿದಂಥ ಸಜೆಷನ್ಸ್ ರಿಲೇಟೆಡ್ ಈ ಒಂದು ಕಂಪ್ಲೀಟ್ ಇದು ಪಿಟಿಷನ್ ಇದೆ ಅಥವಾ ಈ ಒಂದು ಕಂಪ್ಲೀಟ್ PDF ಇದೆ. ಇದನ್ನು ನೋಡೋಣ. ವೇರೇನ್ ಮೆಜಾರಿಟಿ ಇನ್ಸ್ಟಿಟ್ಯೂಟ್ಸ್, ಮೆಜಾರಿಟಿ ಯೂನಿವರ್ಸಿಟೀಸ್ 3 ಇಯರ್ ಪ್ರಾಕ್ಟೀಸ್ ರೂಲ್ ಬೇಕು ಅಂತಾನೆ ಹೇಳ್ತಿದೆ. ಇನ್ಫ್ಯಾಕ್ಟ್ ಕರ್ನಾಟಕ ಹೈಕೋರ್ಟ್ ಕೂಡ ಸಹ 3 ಇಯರ್ ಪ್ರಾಕ್ಟೀಸ್ ರೂಲ್ ಮ್ಯಾಂಡೇಟರಿ ಅನ್ನೋದೇನಿದೆ ಅದು ಇರಬೇಕು ಅನ್ನೋದನ್ನೇ ಹೇಳ್ತಿದ್ದಾರೆ. ರಾದರ್ ದ್ಯಾನ್ ಕೆಲವು ಇನ್ಸ್ಟಿಟ್ಯೂಟ್ಸ್ ಮಾತ್ರ ಇಲ್ಲ ತೆಗೆದುಹಾಕಿ ಅನ್ನೋದ್ರ ಕಡೆಗೆ ವಾದ ಮಾಡ್ತಿರೋದು. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದರೆ, ಒಂದು ಲಾ ಇನ್ಸ್ಟಿಟ್ಯೂಟ್, ಲಾ ಯೂನಿವರ್ಸಿಟಿ 3 ಇಯರ್ಸ್ಗಿಂತ ನೀವು 5 ಇಯರ್ಸ್ನ ಪ್ರಾಕ್ಟೀಸ್ ರೂಲ್ನ ಮಾಡಿ ಅಂತಲೂ ಹೇಳಿ ರೆಕಮೆಂಡ್ ಮಾಡಿದ್ದಾರೆ. ಸೊ ನೋಡೋಣ ಆ್ಯಂಡ್ ಏನು ನಡೆಯುತ್ತೆ ಎಕ್ಸೆಟ್ರಾ. ಆ್ಯಂಡ್ ನಮ್ಮ ಫೈನಲ್ ವರ್ಡಿಕ್ಟ್ 28th ಮಾರ್ಚ್ಗೆ ಅಂತ ಹೇಳಿ ಆಗಿದೆ. 28th ಮಾರ್ಚ್ಗೆ ನಮಗೆ ಫೈನಲ್ ಡಿಸಿಷನ್ ಗೊತ್ತಾಗುತ್ತೆ. ಬಿಕಾಸ್ ಎರಡೂ ಸೈಡ್ಗೂ ಸಹ ಸ್ಟ್ರಾಂಗ್ ಡಿಬೇಟನ್ನೇ ನಡೀತಿದೆ. ಇರಬೇಕು ಅನ್ನೋದರ ರಿಲೇಟೆಡ್ ಹಾಗೂ ಪ್ಲಸ್ ಬೇಕಾಗಿಲ್ಲ. ಬಟ್ ಒಂದು ಏನಂತಂದರೆ CJI ಅವರು ಇವತ್ತು ಎಂಫಸೈಸ್ ಮಾಡಿದ್ದು, ಸೆಲೆಕ್ಷನ್ನ ನಂತರ ಪೋಸ್ಟ್ ಸೆಲೆಕ್ಷನ್ ಟ್ರೈನಿಂಗ್ ಏನಿರುತ್ತೆ ಆ ಟ್ರೈನಿಂಗ್ ಪೀರಿಯಡ್ ನಮಗೆ ಟ್ರೈನಿಂಗ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟ್ ಸೆಲೆಕ್ಟ್ ಆದವರು ಇಮಿಡಿಯೇಟಾಗಿ ನಿಮಗೆ ಕೋರ್ಟ್ ಅಲಾಟ್ ಮಾಡೋದಿಲ್ಲ. ಸೊ ಇಟ್ ಈಸ್ ಟ್ರೈನಿಂಗ್ ಆ್ಯಂಡ್ ದೆನ್ ನೀವು ಕೋರ್ಟಿಗೆ ಹೋಗ್ತೀವಿ. ಸೊ ಆ ಟ್ರೈನಿಂಗ್ ಪೀರಿಯಡ್ನ ಕೂಡ ಸಹ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಸೊ ಇವಾಗ ಏನಿದೆ ಅದನ್ನು ನಾವು 3 ಇಯರ್ಸ್ನ ಒಂದು ಪೋಸ್ಟ್ ಸೆಲೆಕ್ಷನ್ ಟ್ರೈನಿಂಗ್ ಕೂಡ ಸಹ 3 ಇಯರ್ಸ್ ಟ್ರೈನಿಂಗ್ ಕೊಡಬೇಕಾಗತ್ತೆ ಅನ್ನೋದ್ರ ರಿಲೇಟೆಡೂ ಸಹ ಡಿಸ್ಕಷನ್ ನಡೀತಿದೆ. ಆ್ಯಂಡ್ ಆ ಒಂದು ಸಜೆಷನ್ ಇವತ್ತು ಕೊಟ್ಟಿರೋವಂಥದ್ದು. ಸೊ ಇದರ ಬಗ್ಗೆ ಇನ್ನಷ್ಟು ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವೀಕ್, ದಟ್ ಈಸ್ 20th ಮಾರ್ಚ್ಗೆ ಫೈನಲ್ ವರ್ಡಿಕ್ಟ್ ಅನ್ನೋದು ಬರುತ್ತೆ. ಅಂಟಿಲ್ ದೆನ್ ನಾವು ಪ್ರಿಪೇರ್ ಆಗ್ತಾನೆ ಇರಬೇಕಾಗುತ್ತೆ ಎಕ್ಸಾಮಿಗೆ. ಆ್ಯಂಡ್ ಯಾರೂ ಸಹ ಈಗ ಪಾಸ್ಔಟ್ ಆಗ್ತಿರೋಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್. ಆ್ಯಂಡ್ ಈ ವರ್ಡಿಕ್ಟ್ ಏನು ಬರುತ್ತೆ ಇದಾದ ನಂತರನೇ ನಮಗೆ ಕರ್ನಾಟಕ ಸಿವಿಲ್ ಜಜ್ ಎಕ್ಸಾಮ್ನ ನೋಟಿಫಿಕೇಷನ್ ಬರೋದು. ಆಲ್ಸೋ ಈಗ ಬಿಹಾರ್ನ ನೋಟಿಫಿಕೇಷನ್ ಏನು ಆಲ್ರೆಡಿ ಬಂದಿದೆ, ಆ ನೋಟಿಫಿಕೇಷನಿಗೆ ಡೇಟ್ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಟಿಲ್ April 30th. ಆ್ಯಂಡ್ ಯಾರೆಲ್ಲ ನೀವು ಎಕ್ಸಾಮ್ ಅಪಿಯರ್ ಆಗಬೇಕು ಅಂತ ಇದ್ದೀರಿ ಬಿಹಾರ್ ಜುಡಿಷಿಯರಿಗೆ, 30th April ತನಕನೂ ಸಹ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಪ್ರಿಪೇರ್ ಆಗ್ತಿರೋಂಥವ್ರು ನೀವು ಅಪ್ಲೈ ಮಾಡೋದಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅಪ್ಲೈ ಮಾಡಬಹುದು. ಆ್ಯಂಡ್ ಸಿನ್ಸ್ ಜಡ್ಜ್ಮೆಂಟ್ನ ಬಂದ ನಂತರ ನಿಮಗೆ ಡೇಟ್ ಇರಬೇಕು ಅನ್ನೋ ಕಾರಣ 30th April ಅಂತ ಆಗಿರೋದು. ಸೊ ಹಾಗಾಗಿ ಅಂಟಿಲ್ ದೆನ್ ಬೇರೆಲ್ಲ ನೋಟಿಫಿಕೇಷನ್ಸ್ ಏನಾದರೂ ಕಾಲ್ ಮಾಡ್ತಿದ್ರಿ ದೆನ್ ಈ ಒಂದು ಡೇಟ್ ಕನ್ಸಿಡರ್ ಮಾಡಿ ಅನ್ನೋದನ್ನು ಸಹ ಹೇಳಿರೋವಂಥದ್ದು ಇವತ್ತು ನಡೆದಂಥ ಒಂದು ಹಿಯರಿಂಗಲ್ಲಿ. ಸೊ ಈ ಒಂದು PDF ಅಲ್ಲಿ ನೀವು ನೋಡಬಹುದು ಅಲಹಾಬಾದ್ ಹೈಕೋರ್ಟ್ ಅವರವರ ಒಂದು ಕಂಪ್ಲೀಟ್ ಇದನ್ನು ಕೊಟ್ಟಿದ್ದಾರೆ. ಸೊ ಕಂಡೀಷನ್ ಆಫ್ 3 ಇಯರ್ ಪ್ರಾಕ್ಟೀಸ್ ಅಟ್ ಬಾರ್ ಬೇಕು ಅಂತ ಹೇಳ್ತಿದ್ದಾರೆ. So High Court presently unable to offer definitive opinion on the reducing or dispensing it and differs from the wisdom of the Supreme Court on the matter. So ಇವರು ಬೇಡ ಅನ್ನೋದನ್ನ ರಿಲೇಟೆಡ್ ಶೋ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ನಾವು ಡೆಲ್ಲಿ ಹೈಕೋರ್ಟ್ನ ನೋಡ್ಬೋದು. ಡೆಲ್ಲಿ ಹೈಕೋರ್ಟ್ ಕೂಡ ಸಹ ಬೇರೆ ಬೇರೆ ರೀತಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ನಮಗೆ 3 ಇಯರ್ ಬೇಕು ಬೇಡ ಅನ್ನೋದನ್ನು ಹೇಳಿ ಅವರ ಒಂದು ಒಪಿನಿಯನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಛತ್ತೀಸ್ಗಢ, ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಲದ್ದಾಖ್ ಹೈಕೋರ್ಟ್. ಕರ್ನಾಟಕ ಹೈಕೋರ್ಟ್, ನಮ್ಮ ಒಂದು ಕರ್ನಾಟಕ ಹೈಕೋರ್ಟ್ನ ಒಂದು ರೆಕಮೆಂಡೇಶನ್ ಅಂತ ಹೇಳುವಾಗ ಇಟ್ ಅಪ್ಹೋಲ್ಡ್ ದ ಮ್ಯಾಂಡೇಟರಿ 3 ಇಯರ್ಸ್ ಪ್ರಾಕ್ಟೀಸ್. ಸೊ ಮ್ಯಾಂಡೇಟರಿ 3 ಇಯರ್ ಪ್ರಾಕ್ಟೀಸ್ನ ಅಪ್ಹೋಲ್ಡ್ ಮಾಡಿ ಅಂತಲೇ ಹೇಳಿ ಇವರು ಹೇಳ್ತಿರೋದು. ಸೊ ಹಾಗಾಗಿ ರಿಕ್ವೈರ್ಮೆಂಟ್ ಆಸ್ ಲೇಡ್ ಡೌನ್ ಬೈ ಆಲ್ ಇಂಡಿಯಾ ಜಡ್ಜಸ್ ಅಸೋಸಿಯೇಷನ್. ಸೊ ಇದು ನಮ್ಮ ಕರ್ನಾಟಕ ಹೈಕೋರ್ಟ್ ಕೊಡ್ತಿರೋಂಥ ಒಂದು ಒಪಿನಿಯನ್. ಸೊ 3 ಇಯರ್ ಪ್ರಾಕ್ಟೀಸ್ ಬೇಕು, ಅವಶ್ಯಕತೆ ಇದೆ ಅನ್ನೋದು ಆಗಿದೆ ಇಲ್ಲೀಗ. ದೆನ್ ಮೇಘಾಲಯ, ಒಡಿಸ್ಸಾ ಒಂದು ಯೂನಿವರ್ಸಿಟಿ ನಿಮಗೆ 5 ವರ್ಷನೂ ಸಹ ರೆಕಮೆಂಡ್ ಮಾಡಿದೆ. ಆ್ಯಂಡ್ ಸ್ಪೆಸಿಫಿಕ್ ಆಗಿ ಆ್ಯಕ್ಚುಲಿ ನಾವೇನು PWD ಕ್ಯಾಂಡಿಡೇಟ್ಸ್ನ, ವಿಮೆನ್ ಕ್ಯಾಂಡಿಡೇಟ್ಸ್ನ ಒಂದು ರಿಕ್ವೈರ್ಮೆಂಟ್ ಅಂತ ನೋಡ್ತಿದ್ವಿ. ಸೊ ಅದರ ರಿಲೇಟೆಡ್ ಕೂಡ ಸಹ ಮಾತುಕತೆ ಅಂತ ಬರುವಾಗ ಇಟ್ ಈಸ್ ಅಬೌಟ್ ಕ್ವಾಲಿಟಿ ಆಫ್ ಜಡ್ಜಸ್ ಆಗಿರುತ್ತೆ. ಸೊ ರಾದರ್ ದ್ಯಾನ್ ಈ ಸ್ಪೆಸಿಫಿಕ್ ಇದನ್ನು ನೋಡೋದಕ್ಕೆ ಸೆಂಟ್ರಲ್ ಯೂನಿವರ್ಸಿಟಿ ಕಾಶ್ಮೀರ್
ಬೆಂಗಳೂರು ನಮ್ಮ NLU ಕೂಡ ಸಹ ಇದಕ್ಕೆ ಒಂದು ರೆಸ್ಪಾನ್ಸನ್ನು ಕೊಟ್ಟಿದೆ. ಕ್ರೈಸ್ಟ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಲಾ ಥ್ರೂ ಕರ್ನಾಟಕ ಹೈಕೋರ್ಟ್ ಆ್ಯಂಡ್ NLU ಕೂಡ ಸಹ ಥ್ರೂ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರೋದು 3 year ಮಿನಿಮಮ್ ಪ್ರಾಕ್ಟೀಸ್ ರಿಕ್ವೈರ್ಡ್ ಫಾರ್ ಡೆಫಿನೇಷನಲ್ ಇನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ಸ್ ಟು ಪ್ರೊಟೆಕ್ಟ್ ಇಂಟಿಗ್ರಿಟಿ ಬೇಕು ಅಂತಲೇ ಹೇಳ್ತಿರೋದು ಇದು. ಸೊ ದ ಜುಡಿಷಿಯಲ್ ರೋಲ್ ಎನ್ಕಂಪಾಸಸ್ ಪ್ರೈಮರಿ ನಾಲೆಜ್, ಸೆಕೆಂಡ್ರಿ ಆ್ಯಂಡ್ ನಾಲೆಜ್ ಡಿರೈವ್ಡ್ ಥ್ರೂ ದ ಅಪ್ಲೈಡ್ ಪ್ರಾಕ್ಟೀಸ್ ವಿಚ್ ಕಮ್ಸ್ ಫ್ರಮ್ ಸಸ್ಟೈನ್ ಲೀಗಲ್ ಪ್ರಾಕ್ಟೀಸ್. ಸೊ ಕರ್ನಾಟಕ ಒಂದು ರೀತಿ ಕ್ಲಿಯರ್ ಆಗಿ ಅವರ ಸ್ಟ್ಯಾಂಡನ್ನು ಹೇಳ್ತಿದೆ ದಟ್ ನಮಗೆ 3 year ಪ್ರಾಕ್ಟೀಸ್ ಬೇಕು ಅನ್ನೋದನ್ನ ಹೇಳ್ತಿರೋದು ಕರ್ನಾಟಕದ ಕಡೆಯಿಂದ. ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ ಏನು ಬರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ಇದು ILS ಲಾ ಕಾಲೇಜ್ ಪುಣೆ ಇವ್ರು ಹೇಳ್ತಿರೋದು ನಮಗೆ 5 ವರ್ಷ ಮಾಡಿಬಿಡಿ ನೀವು ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಬೆಸ್ಟ್ ಅಂತ ಹೇಳಿ ಇವರ ಒಂದು ಒಪಿನಿಯನ್. ಇದೆಲ್ಲ ಬೇಸಿಕ್ಲಿ ಒಪಿನಿಯನ್ಸ್ ಆಗಿತ್ತು. ಎಲ್ಲ ಒಂದು ಕಾಲೇಜಸ್ ಅಲ್ಲ, ಯೂನಿವರ್ಸಿಟೀಸ್ ಆ್ಯಂಡ್ ಹೈಕೋರ್ಟ್ಸ್ನ ಒಂದು ಒಪಿನಿಯನ್. KLE ಲಾ ಕಾಲೇಜ್, ಸೊ ಪುಣೆ, ಮುಂಬೈ ಎಕ್ಸೆಟ್ರಾ, ಇದೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ ಎಕ್ಸೆಟ್ರಾ ಇವರ ಒಂದು ಒಪಿನಿಯನ್ಸ್ನ ಇರುವಂಥ ಒಂದು ಕಂಪ್ಲೀಟ್ PDF. ನಮಗೆ ನಮ್ಮ ಕರ್ನಾಟಕ ಸ್ಟ್ಯಾಂಡ್ ಏನು ಅನ್ನೋದು ಅಗೇನ್ ಇಂಪಾರ್ಟೆಂಟ್ ಆಗಿತ್ತು. ಸಿದ್ಧಾರ್ಥ್ ಭಟ್ನಾಗರ್ ಇವರು ಅಮಿಕಸ್ ಕ್ಯೂರೆ. ಸೊ ಎಲ್ಲ ಕಂಪ್ಲೀಟ್ ಎಲ್ಲ ರೀತಿ ಎಲ್ಲರ ಒಂದು ವ್ಯೂ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ ಇವತ್ತು ಇದ್ದಂಥ ಒಂದು ಏನು ಡಿಬೇಟ್ ಇತ್ತು ನೀವು ಸಹ ನೋಡಿರ್ಬೋದು, ಬಿಕಾಸ್ ಲೈವ್ ನಡೀತಿದೆ ಎಲ್ಲನೂ. ಸೊ ಇನ್ ದ್ಯಾಟ್ CJ ಅವರು ಪಾಯಿಂಟ್ ಹೇಳ್ತಾರೆ, ಮೈಟ್ ಬಿ ನಮಗೆ 3 yearsನ ಒಂದು ರೂಲ್ ಬೇಕು ಅನ್ನೋದರ ರಿಲೇಟೆಡೇ ಎಂಫಸಿಸ್ ಇತ್ತು. ಬಟ್ ಲೆಟ್ಸ್ ನಾಟ್ ಲೂಸ್ ಅವರ್ ಹೋಪ್ಸ್. ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಓದ್ಕೊಳ್ತೀರಿ. ಮೈಟ್ ಬಿ ವರ್ಡಿಕ್ಟ್ ಏನಾಗುತ್ತೆ ಅದು ನಮಗೆ ಮ್ಯಾಟರ್ ಆಗುತ್ತೆ. ಸೊ ವರ್ಡಿಕ್ಟ್ ಏನು ಬರುತ್ತೆ, ಒಪಿನಿಯನ್ಸಿಗಿಂತ ಬೆಂಚ್ ಏನು ಡಿಸೈಡ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಬೆಂಚ್ ಡಿಸಿಷನ್ ಏನಿರುತ್ತೆ ಅದು ಫೈನಲ್. ಸೊ ಬೆಂಚ್ ಡಿಸಿಷನ್ 20th ಮಾರ್ಚಿಗೆ ಬರುತ್ತೆ ಆ್ಯಂಡ್ ಆ ದಿನಕ್ಕೆ ನಾವು ಕಾಯಬೇಕಿರುತ್ತೆ. ಸೊ ಈಗ ಸದ್ಯಕ್ಕೆ ಇದೊಂದು ನಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತಿಗೆ. ಬಿಕಾಸ್ ಸುಮಾರು ಸ್ಟೂಡೆಂಟ್ಸ್ ನೀವು ಮೆಸೇಜ್ ಮಾಡ್ತಿದ್ರಿ ದಟ್ 13th ಮಾರ್ಚ್ ಇವತ್ತು ಏನಾಯಿತು ಅಂತ. ಸೊ ಹಾಗಾಗಿ ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋನ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಕ್ಲಾಸಸ್ ನಡೀತಿದೆ. ಸೊ ಯಾರ್ದು ನಿಮಗೆ 3 year ಪ್ರಾಕ್ಟೀಸ್ ಇನ್ ದ ಸೆನ್ಸ್ ನಿಮ್ಮ ಎನ್ರೋಲ್ಮೆಂಟ್ ಡೇಟಿಂದ ಹಿಡಿದು 3 ವರ್ಷ ಆಗಿದೆ. ಬಿಕಾಸ್ ಎಲ್ಲೂ ನಮಗೇನು ವಕಾಲತ್ನಾಮ ಹಾಕಿ ನಿಮಗೆ ಫೇವರಲ್ಲಿ ಎಷ್ಟು ಆರ್ಡರ್ಸ್ ಆಗಿದೆ ಇದನ್ನೇನು ಕೇಳ್ತಿಲ್ಲ. ನಿಮ್ಮದು ಎನ್ರೋಲ್ಮೆಂಟ್ ಡೇಟಿಂದ 3 ವರ್ಷ ಮುಗಿದಿದೆ ಅನ್ನೋದಾದರೆ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಎಕ್ಸಾಮ್. ಸೊ ಎಕ್ಸಾಮ್ನ ತಗೊಳ್ಳಿ ನೀವು ಆ್ಯಂಡ್ ಎಕ್ಸಾಮ್ಗೆ ತಯಾರಿ ಮಾಡಿ ಎಕ್ಸಾಮನ್ನು ಅಪಿಯರ್ ಆಗಿ. ಸೊ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯುವರ್ ಎಕ್ಸಾಮ್. ನಿಮಗೆ ಪ್ರಿಪರೇಷನ್ನಿಗೆ ನಿಮ್ಮ ಜೊತೆ ಗೈಡೆನ್ಸ್ ಕೊಡೋದಕ್ಕೆ ನಮ್ಮ ಒಂದು ಕ್ಲಾಸಸ್ ಕೂಡ ಸಹ ನಡೀತಿದೆ. ಎನ್ರೋಲ್ ಆಗಬಹುದು ನೀವು. 9650849915 ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಸ್ವಾತಿ ಲಾ ಅಕಾಡೆಮಿ ಜುಡಿಷಿಯರಿ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಬೇಕಾದ್ರೆ ನೀವು ಸಪ್ರೇಟ್ ಆಗಿನೂ ಸಹ ಫೀಸ್ನ ಪೇಮೆಂಟ್ ಮಾಡಿ ನೀವು ನಿಮ್ಮ ಕ್ಲಾಸಸ್ನ ಎನ್ರೋಲ್ ಮಾಡ್ಕೋಬಹುದು. ಸೊ ಈ ಕ್ಲಾಸಸ್ಸಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್, ಟೆಸ್ಟ್ ಸೀರೀಸ್, ವೀಕ್ಲಿ ಟೆಸ್ಟ್ ಸೀರೀಸ್ ಇರುತ್ತೆ ಆ್ಯಂಡ್ ಪ್ರೀವಿಯಸ್ ಇಯರ್ MCQ ಕ್ವೆಶನ್ ಪೇಪರ್ಸ್ ಎಲ್ಲನೂ ಸಹ ಸಾಲ್ವ್ ಆಗುತ್ತೆ. ಪ್ಲಸ್ ನಿಮಗೆ ಎಲ್ಲ ಒಂದು PDF ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. PDF ಫಾರ್ಮಲ್ಲಿ ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ ವಿಚ್ ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಟೇಕ್ ದ ಪ್ರಿಂಟ್ಔಟ್. ಕ್ಲಾಸಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಡೆಯುತ್ತೆ. ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ಸಿಗುತ್ತೆ. ಪ್ರತಿಯೊಂದು ಲೈವ್ ಸೆಷನ್ ಏನು ನಡೆಯುತ್ತೆ ಆ ಲೈವ್ ಸೆಷನ್ದು ರೆಕಾರ್ಡೆಡ್ ಲೆಕ್ಚರ್ಸೂ ಸಿಗುತ್ತೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಎಕ್ಸೆಟ್ರಾ ಎಲ್ಲ ಕಂಪ್ಲೀಟ್ ಇನ್ಕ್ಲೂಡೆಡ್. ಸಪ್ರೇಟ್ ಆಗಿ ತಗೋಬೋದು ಟೆಸ್ಟ್ ಸೀರೀಸ್ ಎಲ್ಲ ಸಪ್ರೇಟ್ ಆಗಿ. ಬಟ್ ದೆನ್ ಇನ್ಕ್ಲೂಡೆಡ್ ನಿಮಗೆ ಈ ಒಂದು ಪ್ಯಾಕೇಜಲ್ಲಿ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಆಗಿರೋವಂಥದ್ದು. ಆ್ಯಂಡ್ ಕ್ಲಾಸಸ್ ಡೈಲಿ ನಿಮಗೆ ಪ್ರಿಲಿಮ್ಸ್ನ ತನಕನೂ ಸಹ ಆಕ್ಸೆಸಬಲ್ ಇರುತ್ತೆ, ಆಲ್ ದ ರೆಕಾರ್ಡೆಡ್ ಲೆಕ್ಚರ್ಸ್. ಸೊ ಈ ಕ್ಲಾಸಸ್ ಅಟ್ ಅ ವೆರಿ ಅಫೋರ್ಡಬಲ್ ನಾಮಿನಲ್ ಪ್ರೈಸ್ ನಡೀತಿರೋದು. ಸ್ವಾತಿ ಲಾ ಅಕಾಡೆಮಿ ನಿಮ್ಮ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬಹುದು. ಆ್ಯಂಡ್ರಾಯ್ಡ್ ಆ್ಯಂಡ್ ಆ್ಯಪಲ್ ಸ್ಟೋರಲ್ಲೂ ಸಹ ಸಿಗುತ್ತೆ. ಸೊ ನೀವು ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಪ್ ಸ್ಟೋರಿಂದ. ಆ್ಯಂಡ್ swatilaw.com ವೆಬ್ಸೈಟ್ ಬೇಕಿದ್ರೂ ಸಹ ವಿಸಿಟ್ ಮಾಡಿ ಆ್ಯಂಡ್ ವೆಬ್ಸೈಟಿಂದನೂ ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ಪ್ಲಸ್ ನಿಮಗೆ ಪ್ರತಿಯೊಂದು ಬ್ಯಾಚಸ್ನ ರಿಲೇಟೆಡ್ ನಿಮಗೆ ಲೈವ್ ಕ್ಲಾಸಸ್ನ ಡೆಮೋ ಲೆಕ್ಚರ್ಸ್ ಕೂಡ ಸಹ ಸಿಗುತ್ತೆ. ಸೊ ಡೆಮೋ ಲೆಕ್ಚರ್ಸ್ ಅಥವಾ ಫ್ರೀ ಲೆಕ್ಚರ್ಸ್ ಏನಿದೆ ಅದನ್ನು ನೀವು ನೋಡಿ ನಿಮ್ಮ ಒಂದು ಏನು ಅರ್ಥ ಆಗ್ತಿದೆ ಕ್ಲಾಸ್, ನೀವು ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ಇದ್ದೀರಿ, ದೆನ್ ಯು ಕ್ಯಾನ್ ಎನ್ರೋಲ್ ಟು ದೀಸ್ ಕ್ಲಾಸಸ್. ಸೊ ಇದಿಷ್ಟು ಆಗಿತ್ತು ಇವತ್ತು ಈ ಸ್ಪೆಸಿಫಿಕ್ ಒಂದು ಅಪ್ಡೇಟ್. ಇವತ್ತು ನಡೆದಂಥ ಒಂದು 3 year ಮ್ಯಾಂಡೇಟ್ರಿ ಪ್ರಾಕ್ಟೀಸ್. ಬಿಕಾಸ್ ಸುಮಾರು ಜನ 3 year ಪ್ರಾಕ್ಟೀಸ್ನ ಇಲ್ಲ ಅಥವಾ 3 year ಪ್ರಾಕ್ಟೀಸ್ ಇಲ್ಲದೆ ಇದ್ದರೆ ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ. ಸೊ ಆ ಒಂದು ಆಪರ್ಚುನಿಟಿ ಕಾಯ್ತಿರೋ ಅಂಥವ್ರು. ಸೊ ಹಾಗಾಗಿ ಈ ಒಂದು ಗುಡ್ ನ್ಯೂಸ್ಗೋಸ್ಕರ ಕಾಯ್ತಿದ್ದೀವಿ. ಲೆಟ್ಸ್ ಸಿ 20th ಮಾರ್ಚಿಗೆ ನಮ್ಮ ಒಂದು ಫೈನಲ್ ವರ್ಡಿಕ್ಟ್ ಏನು ಬರುತ್ತೆ ಅನ್ನೋದರ ಮೇಲೆ ಬೇಸಿಸ್ ಆಗಿರುತ್ತೆ. ಆ್ಯಂಡ್ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತಿಗೆ. ಸೊ ದಟ್ ಇಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಕೀಪ್ ಪ್ರಿಪೇರಿಂಗ್ ಆ್ಯಂಡ್
ಯು ಡಿಸರ್ವ್ ಟು ಬಿ ಅ ಜಡ್ಜ್. ಸೊ ಪ್ಲೀಸ್ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರಿಪ್ರೇಷನ್ ಫುಲ್ ಆನ್ ಮೋಡಲ್ಲಿ ನಡೆಸಿ. ಥ್ಯಾಂಕ್ ಯು.